ಜೈ ಶ್ರೀ ಕೃಷ್ಣ, ಜೈ ಜಗನ್ನಾಥ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇಂದು ನಾವೊಂದು ಮುಖ್ಯವಾದ ವಿಷಯವನ್ನು ತಿಳಿದುಕೊಳ್ಳೋಣ. ಅದೇನು ಅಂದರೆ, ನಾವು ಪ್ರತಿದಿನ ಶ್ಲೋಕ, ಮಂತ್ರ, ಸ್ತೋತ್ರಗಳನ್ನು ಹೇಳ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಆದರೆ ಈ ಶ್ಲೋಕ, ಮಂತ್ರ, ಸ್ತೋತ್ರಗಳ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನು ನಾವು ತಿಳ್ಕೊಂಡಿದ್ದೀವಾ? ಅಥವಾ ಇವುಗಳನ್ನ ನಾವು ದಿನ ಕೇಳ್ತಾ ಇದ್ದೀವಿ, ಆದರೆ ಅವುಗಳ ಅರ್ಥವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಿದ್ದೀವಾ? ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಅದನ್ನು ತಿಳಿದು ಅರಿತು ಮಾಡುವುದು ಶುಭಕರ, ಹೆಚ್ಚು ಲಾಭದಾಯಕ. ಹಾಗಾದರೆ ನಾವು ಮೊದಲು ಶ್ಲೋಕದ ಬಗ್ಗೆ ನೋಡೋಣ. ಶ್ಲೋಕ ಅಂದರೆ ಒಂದು ಪದ್ಯ, ಛಂದಸ್ಸಿನಲ್ಲಿ ರಚನೆಯಾದ ದೇವರ ಬಗ್ಗೆ ಹೇಳುವ ವಾಕ್ಯವದು. ಉದಾಹರಣೆಗೆ ಅಗ್ನಿನ ದಹ್ಯಮಾನಸ್ತು ಅನ್ನುವ 2 ಲೈನಿನ ಶ್ಲೋಕವನ್ನು ನೆನಪು ಮಾಡ್ಕೊಬಹುದು. ಇದು ಕೇವಲ ಒಂದು ಉದಾಹರಣೆ. ಇದರಲ್ಲಿ ಅರ್ಥ ಮುಖ್ಯವಾಗಿರುತ್ತೆ. ಇದನ್ನು ಓದಿದ್ರೆ ನಮಗೆ ಜ್ಞಾನ ಬರುತ್ತೆ, ಭಕ್ತಿಯೂ ಬರುತ್ತೆ. ನಮಗೆ ಜ್ಞಾನವನ್ನು ಮತ್ತು ಭಕ್ತಿಯನ್ನು ತಂದು ಕೊಡುವಂಥದ್ದು ಶ್ಲೋಕ. ಅದೇ ರೀತಿ ನಾವು ಮಂತ್ರದ ಬಗ್ಗೆ ನೋಡೋಣ. ಮಂತ್ರ ಅಂದರೆ ಏನು? ಆತ್ಮೀಯರೇ, ಮಂತ್ರ ಅನ್ನುವುದು ಕೇವಲ ಪದವಲ್ಲ, ಅದು ಒಂದು ಶಕ್ತಿ. ನಮಗೆಲ್ಲ ಗೊತ್ತಿದೆ, ಮಂತ್ರಗಳನ್ನು ನಾವು ಎಷ್ಟು ಭಕ್ತಿಯಿಂದ ಜಪಿಸ್ತೀವಿ ಅಂತ ಹೇಳಿ. ಓಂ ದುಂ ದುರ್ಗಾಯೈ ನಮಃ. ಇಲ್ಲಿ ಅರ್ಥವನ್ನು ತಿಳ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ಉಚ್ಚಾರಣೆಯ ಶಕ್ತಿ ಮುಖ್ಯವಾಗಿರುತ್ತೆ. ನಾವು ಯಾವ ರೀತಿಯಲ್ಲಿ ಆ ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡ್ತೀವಿ ಅನ್ನುವುದೇ ಇಲ್ಲಿ ಮುಖ್ಯವಾಗಿರುತ್ತೆ. ಸರಿಯಾದ ರೀತಿಯಲ್ಲಿ ನಾವು ಆ ಮಂತ್ರದ ಜಪವನ್ನು ಮಾಡಿದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಆತ್ಮಕ್ಕೆ ಶಕ್ತಿ ದೊರೆಯುತ್ತೆ. ಏನು ಮಂತ್ರಗಳು ಅಂತ ನಾವು ಹೇಳ್ತಾ ಇದ್ದೀವಿ, ಈ ಮಂತ್ರಗಳು ನಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಅದೇ ರೀತಿ ಸ್ತೋತ್ರದ ಬಗ್ಗೆ ತಿಳಿದುಕೊಳ್ಳೋಣ.